ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಇಂಡಿಯಾ ಪೋಸ್ಟ್ ಅಂದರೆ ಭಾರತೀಯ ಅಂಚೆ ಕಚೇರಿಯ ಇದರಲ್ಲಿ GDS ಹುದ್ದೆಗಳಾದ ಅಂದರೆ BPM ಮತ್ತು ABPM ಈ ಒಂದು ಹುದ್ದೆಗಳ ಒಂದು ನೇಮಕಾತಿಗಾಗಿ ಅರ್ಜಿಯನ್ನು ಕರೆದಿರ್ತಾರೆ. ಓಕೆ, ಸೊ ಈ ಒಂದು 2023ರ ಈ ಒಂದು ವರ್ಷದಲ್ಲಿ ಒಟ್ಟು 40,000ಕ್ಕಿಂತ ಅಧಿಕ ಒಂದು ಹುದ್ದೆಗಳ ನೇಮಕಾತಿಗಾಗಿ ಕರೆದಿರ್ತಾರೆ. ಸೊ ಇದರಲ್ಲಿ 3,000ಕ್ಕಿಂತ ಅಧಿಕ 3,000+ ಇಷ್ಟು ಹುದ್ದೆಗಳನ್ನು ಕರ್ನಾಟಕದಲ್ಲಿ ಒಂದು ಅರ್ಜಿಯನ್ನು ಕರೆದಿರ್ತಾರೆ. ಓಕೆ, ಸೊ ಈ ಒಂದು ಕರ್ನಾಟಕ ಸರ್ಕಲ್ದಲ್ಲಿ ಈ ವರ್ಷ 2023 ಈ ಒಂದು ವರ್ಷದಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಕಟಾಪ್, ಓಕೆ, ಒಂದು ಸಂಭಾವ್ಯ ಒಂದು ಕಟಾಪ್ ಅಂಕಗಳು ಮತ್ತು ಹಿಂದಿನ ವರ್ಷದಲ್ಲಿ ನಡೆದ ಅಂದರೆ 2022ರಲ್ಲಿ ಈ ಒಂದು GDS ಹುದ್ದೆಗಳ ಒಂದು ಕಟಾಪ್ ಅಂಕ ಎಷ್ಟಿತ್ತು ಇದ್ರ ಬಗ್ಗೆ ಎಲ್ಲ ಇಲ್ಲಿ ಚರ್ಚೆ ಮಾಡೋಣ. ಈಗ ಇದಕ್ಕಿಂತ ಮೊದಲು ನಾವು ಮೊದಲಿಗೆ ಈ ಒಂದು 2023ರ GDS ಹುದ್ದೆಗಳು ಎಷ್ಟೆಷ್ಟು ಇದಾವಂತ ಇಲ್ಲಿ ನೋಡೋಣ ಬನ್ನಿ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ರಾಜ್ಯವಾರು ಅನ್ನೋಕ್ಕಿಂತ ಸರ್ಕಲ್ ವೈಸ್ ಇಲ್ಲಿ ಈ ಒಂದು ಪೋಸ್ಟ್ ಒಂದು ನಿಮ್ಮ ಒಂದು ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಕರ್ನಾಟಕ ಸರ್ಕಲನ್ನು ನೋಡೋಣ. ನೋಡ್ರಿ, ಇಲ್ಲಿ 13ನೇ ನಂಬರ್ ಕರ್ನಾಟಕ, ಕನ್ನಡ ಗೊತ್ತಿರಬೇಕು. ಓಕೆ, ನೋಡ್ರಿ 1 ಮಿನಿಟ್. ಓಕೆ, ಕನ್ನಡ UR ಹುದ್ದೆಗಳು 1, 2, 4, 5. OBC ಎಷ್ಟದವು 752, SC 454, ST 194, EWS 334, PWDA 9, PWDB 13, PWDC 29, PWD 6. ಒಟ್ಟು 3,036 ಇಷ್ಟು ಹುದ್ದೆಗಳು ಈ ಒಂದು ಕರ್ನಾಟಕ ಸರ್ಕಲ್ನಲ್ಲಿ ಇವೆ. ಓಕೆ, ಸೊ ಇಲ್ಲಿ ಈ ಒಂದು 2023ರ ಈ ಒಂದು GDS ಹುದ್ದೆಗಳಿಗೆ ಎಕ್ಸ್ಪೆಕ್ಟೆಡ್ ಕಟಾಪ್ ಎಷ್ಟು ನಿಲ್ಬೋದು? ಇದಕ್ಕಿಂತ ಮುಂಚೆ ನಾವು ಹಿಂದಿನ ವರ್ಷದ 2022ರ ಒಂದು ಕಟಾಪ್ ಅಂಕಗಳನ್ನು ಅನಲೈಸ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ, ಇದು 2022ರ ಒಂದು ಕಟಾಪ್ ಅಂಕದ ಒಂದು ಇಲ್ಲಿ ಇನ್ಫಾರ್ಮೇಷನು ನೀವು ನೋಡ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಬಾಗಲಕೋಟ್ ಡಿವಿಷನ್, ಆಫೀಸ್, ಪೋಸ್ಟ್ ನೇಮ್, ಪೋಸ್ಟ್ ಕಮ್ಯುನಿಟಿ, ರಿಜಿಸ್ಟರ್ ನಂಬರ್, ಕ್ಯಾಂಡಿಡೇಟ್ ನೇಮ್, ಪರ್ಸೆಂಟ್ ಆಫ್ ಮಾರ್ಕ್ಸ್. ಓಕೆ, ಈ ಒಂದು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್, ಕ್ಯಾಂಡಿಡೇಟ್ ಕಮ್ಯುನಿಟಿ, ಜೆಂಡರ್. ಓಕೆ, ಡಾಕ್ಯುಮೆಂಟ್ಸ್ ಟು ಬಿ ವೆರಿಫೈಡ್ ವಿತ್. ಓಕೆ, ಸೊ ಇಲ್ಲಿ ಒಂದಿಷ್ಟು ಇದೆ. ಸೊ ಇಲ್ಲಿ ಒಂದು ಕಟಾಪ್ ಅಂಕ ಎಷ್ಟೈತಿ ಇಲ್ಲಿ ನೋಡಿ, ಕಟಾಪ್ ಅಂಕಗಳು ಅಂದರೆ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ನಿಂದ ಐತಿ. ಓಕೆ, ಸೊ ಇಲ್ಲಿ ನೋಡ್ರಿ, ಫಾರ್ ಫಸ್ಟ್ UR ನೋಡೋಣ. ಜನರಲ್ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಎಷ್ಟಿದೆ ಇಲ್ಲಿ 98.56 ಫಾರ್ ಬಾಗಲಕೋಟೆ ಡಿವಿಷನ್ UR ಕ್ಯಾಂಡಿಡೇಟ್, ಜನರಲ್ ಕ್ಯಾಂಡಿಡೇಟ್. ಆಮೇಲೆ OBC ನೋಡ್ರಿ ಎಷ್ಟು 98.72 OBC. ಇದು ಫಿಮೇಲ್, ಇದು ಮೇಲು, ಇದು ಬಾಗಲಕೋಟು, ಬಟ್ ಆಫೀಸ್ ಬೇರೆ. ಓಕೆ, ನೆಕ್ಸ್ಟ್ ಇಲ್ಲಿ OBC ನೋಡಿ, ಮತ್ತು ಇದು 97.6 ಫಿಮೇಲ್, ಇದು ಬಾಗಲಕೋಟ, ಇದು ಆಫೀಸ್ ಬೇರೆ. ಓಕೆ, ಮತ್ತು SC ನೋಡ್ಬೋದು, ST ನೋಡ್ಬೋದು, EWS ನೋಡ್ಬೋದು, PWD ನೋಡ್ಬೋದು. ಇಲ್ಲಿ ನೋಡ್ರಿ, UR OBC ಎಲ್ಲಕ್ಕಿಂತ ಕಮ್ಮಿ ಯಾವುದಪ್ಪ ಐತಿ ಇಲ್ಲಿ PWD ಐತಿ, ಆಮೇಲೆ ST ಐತಿ, ಆಮೇಲೆ SC ಐತಿ. ಸೊ ಇಲ್ಲಿ UR ಪ್ರೊಬ್ಯಾಬ್ಲಿ ಇಲ್ಲಿ ಎಷ್ಟು ನಿಂತಿದೆ 95+ ನಿಂತಿದೆ. ಬಟ್ ಇಲ್ಲಿ ಪ್ರತಿಯೊಂದು ಪೋಸ್ಟ್ ಆಫೀಸ್ ವೈಸ್ ಇದು ಚೇಂಜ್ ಆಗುತ್ತಾ ಹೋಗುತ್ತಾ. ಇಲ್ಲಿ 98 ನಿಂತೈತಿ ಅಂದ್ರೆ ಇಲ್ಲಿ ನೋಡ್ರಿ, UR ಇಲ್ಲಿ 98 ನಿಂತೈತಿ ನೋಡ್ರಿ. ಜನರಲ್ 98.56 ಐತಿ, ಇಲ್ಲಿ 96.64 ಅಂದರೆ ಎಷ್ಟು ಅಪ್ರಾಕ್ಸಿಮೇಟ್ಲಿ 2% ಕಮ್ಮಿ ಐತಿ.
ಇದೇ ಬಾಗಲಕೋಟದ ಬೇರೆ ಆಫೀಸ್ನಲ್ಲಿ 96 ಪಾಯಿಂಟ್ ನಿಂತೈತಿ, ಇಲ್ಲಿ 98 ಪಾಯಿಂಟ್ ನಿಂತೈತಿ ಇಲ್ಲಿ. ಸೊ ಇಲ್ಲಿ ನೀವು ನೋಡೋದು ಏನಪ್ಪ ಅಂತಂದ್ರೆ ಇದು ಪ್ರತಿಯೊಂದು ಪೋಸ್ಟ್ ಆಫೀಸ್ ವೈಸ್ ಇದು ಒಂದು ಪರ್ಸೆಂಟೇಜ್ ಕಟ್ ಆಫ್ ಚೇಂಜ್ ಆಗುತ್ತಾ ಹೋಗುತ್ತೆ. ಓಕೆ, ಫಿಕ್ಸ್ ಇದೇನು ಫಿಕ್ಸ್ ಇಲ್ಲ. ಒಂದು ಕಡೆ 92 ನಿಂದಿರ್ಬೋದು, ಒಂದು ಕಡೆ 90 ನಿಂದಿರ್ಬೋದು, ಒಂದು ಕಡೆ 95 ನಿಂದಿರ್ಬೋದು. ಮತ್ತು ಆ ಒಂದು ಪೋಸ್ಟ್ ಆಫೀಸಲ್ಲೇ ಈ 90+ ಯಾರೂ ಹಾಕಿಲ್ಲಪ್ಪ, 85 ಹಾಕ್ಯಾನ ಒಬ್ಬ ಸ್ಟೂಡೆಂಟ್. 85 ಹಾಕ್ಯಾನಂದ್ರೆ 85 ಒಂದೇ ಆಗ್ತೈತಿ. ಅಂದರೆ ಇಲ್ಲಿ ಮೇನ್ ಏನು, ಈಗ ನೀವು ಒಂದು ಹಾಕುವ ಆ ಒಂದು ಪೋಸ್ಟ್ ಆಫೀಸ್ ಏನದು ಸ್ಥಳ ಇರ್ತೈತಿಲ್ಲ, ಆ ಒಂದು ಪೋಸ್ಟ್ ಆಫೀಸ್ನಲ್ಲಿ ಯಾವ ಸ್ಟೂಡೆಂಟ್ ಎಷ್ಟು ಅಂಕಗಳನ್ನು ಪಡೆದಾನ, ಓಕೆ, ಆ ಒಂದು ನೀವು ಅಪ್ಲೈ ಮಾಡುವ ಒಂದು ಸ್ಥಳದಲ್ಲಿ ಏನಾಗುತ್ತೆ, ಯಾರು ಹೈಯೆಸ್ಟ್ ಇರ್ತಾರಲ್ಲ ಅವ್ರಿಗೆ ಸೆಲೆಕ್ಟ್ ಆಗುತ್ತಾರೆ. ಈಗ ಬಾಗಲಕೋಟದ ಒಂದು ಹಳ್ಳಿಯಲ್ಲಿ ಒಂದು ಪೋಸ್ಟ್ ಕೂಡ ಐತೆ ತಿಳ್ಕೊರಿ. ಇಲ್ಲಿ 90 ಇದ್ದವ ಹಾಕದ, ಆಮೇಲೆ 85, 88, 87 ಇದ್ದವ ಹಾಕದ, 90 ಇದ್ದವನ್ನ ಸೆಲೆಕ್ಟ್ ಆಗ್ತಾನೆ. ಇಲ್ಲ ಆ ಕಡೆ 90 ಇದ್ದವ ಯಾವ ಹಾಕಿಲ್ಲ, 85 ಇದ್ದವನ್ನ ಹೆಚ್ಚು ಪೈಲ ಸ್ಟಾರ್ಟಿಂಗ್ ಹಾಕ್ಯಾನ. ಸ್ಟಾರ್ಟಿಂಗ್ ಅಂದ್ರೇನು, 85 ಇದ್ದವರು ಮುಂದಿನವ್ರು ಯಾರೂ ಹಾಕಿಲ್ಲ. 84, 85, 84, 83, 82, 81, ಓಕೆ, ಇಲ್ಲ ಹಾಕ್ಯಾನ. ಹೈಯೆಸ್ಟ್ ಯಾರು ಅಂದ್ರೆ ಇಷ್ಟೇ ನಿಲ್ಲತೈತಿ ಅಂತ ಹೇಳಕ್ಕೆ ಬರೋಲ್ಲ. ಪ್ರೊಬ್ಯಾಬ್ಲಿ 90+ ನಿಂದಿರ್ತೈತಿ. ಬಟ್ ಬೈ ಲಕ್ ಚಾನ್ಸ್ ನಿಮ್ದು ಹೆಂಗಿರ್ತೈತಿ, ಈಗ ನೀವು ಒಂದು ಅಪ್ಲೈ ಮಾಡುವ ಒಂದು ಸ್ಥಳದಲ್ಲಿ ಯಾರೂ ನಿಮ್ಗಿಂತ ಹೆಚ್ಚು ಇರೋ ಮಾರ್ಕ್ ವಿದ್ಯಾರ್ಥಿ ಹಾಕಲಿಲ್ಲ ಅಂದ್ರೆ, ಅಪ್ಲೈ ಮಾಡಲಿಲ್ಲ ಅಂದ್ರೆ ನಿಮ್ಮದೊಂದು ಸೆಲೆಕ್ಟ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಇಲ್ಲಿ ನೋಡ್ರಿ, ಮತ್ತು ಈ ಬೇರೆ ಬೇರೆ ನೋಡೋಣ. ಇಲ್ಲೇ ನೋಡ್ರಿ, ಓಕೆ, ಒ ಬಿ ಸಿ ಮೇಲ್, ಓಕೆ, ಇಲ್ಲಿ 96 ಪಾಯಿಂಟ್ ಐತಿ ಒ ಬಿ ಸಿ, ಇದು 97.6 ಐತಿ. ನೋಡ್ರಿ, ಒ ಬಿ ಸಿ ಕ್ಯಾಂಡಿಡೇಟ್ ಐತಿ ಕರೆ, ಬಟ್ ಪರ್ಸೆಂಟೇಜ್ ಡಿಫ್ರೆಂಟ್. ಅಂದ್ರೆ ಈ ಒಂದು ಆಫೀಸು ಈ ಒಂದು ಆಫೀಸ್ನಲ್ಲಿ, ಅಂದರೆ ಈ ಒಂದು ಆಫೀಸ್ನಲ್ಲಿ 97 ನಿಂತಿದೆ, ಈ ಒಂದು ಆಫೀಸ್ನಲ್ಲಿ 96.64. ಓಕೆ, ಅಂದರೆ ಆ ಒಂದು ನೀವು ಯಾವ ಆಫೀಸ್ನಲ್ಲಿ ಅಪ್ಲೈ ಮಾಡ್ತಾರಲ್ಲ ಆಫೀಸ್ನಲ್ಲಿ ನಿಮ್ದು ಹೆಚ್ಚಿಗೆ ಇತ್ತಂದ್ರೆ ನಿಮ್ಮದೇ ಸೆಲೆಕ್ಟ್ ಆಗಿರ್ತದೆ. ಓಕೆ, ಈ ಒಂದು ಎಲ್ಲ ಕಟ್ ಆಫ್ ಅಂಕ ನೋಡ್ಬೋದು ನೀವು. ಮ್ಯಾಕ್ಸಿಮಮ್ 90+ ಇದ್ದಾವೆ. ಬಟ್ ನಿಮ್ಮದು ಒಂದು ಪ್ರೊಬ್ಯಾಬ್ಲಿ 90+ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇನ್ನು ಬೈ ಲಕ್ ಏನಾಗುತ್ತಪ್ಪ, ಈಗ ನೋಡ್ರಿ 87.52 ಇದ್ದು ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗ್ಯಾರ, 88 ಆಗ್ಯಾರ. 90 ಬಿಲೋ ಆಗಲ್ಲ ಅಂತ ಏನಿಲ್ಲ, 90 ಬಿಲೋನೂ ಆಗ್ಯಾರ. ನೋಡ್ರಿ ಇಲ್ಲಿ 89 ಪಾಯಿಂಟ್ ಆಗ್ಯಾರ. ಓಕೆ, ಮತ್ತು ನೆಕ್ಸ್ಟ್ ಆಮೇಲೆ ಇಲ್ಲಿ ನೋಡ್ರಿ, ಮ್ಯಾಕ್ಸಿಮಮ್ ಎಲ್ಲ 90+ ಅದಾವ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ 100 ಇದೆ ಕ್ಯಾಂಡಿಡೇಟು, ಬೆಂಗಳೂರು ವೆಸ್ಟ್, ಒ ಬಿ ಸಿ ಮೇಲ್. ಅಂದರೆ ಯಾವ ಕ್ಯಾಂಡಿಡೇಟ್ ಯಾವ ಆಫೀಸ್ನಲ್ಲಿ ಹಾಕಿರ್ತಾರಲ್ಲ ಆ ಕ್ಯಾಂಡಿಡೇಟ್ ಹೈಯೆಸ್ಟ್ ಇದ್ರೆ ಅದೇ. ಅಂದರೆ ಈಗ ಒಂದು ವೇಕೆನ್ಸಿ ಇತ್ತಂದ್ರೆ ಆ ಒಂದು ಆಫೀಸ್ನಲ್ಲಿ ಯಾರು ಹೈಯೆಸ್ಟ್ ಇದ್ದವ್ರು ಹಾಕಿರ್ತಾರೆ ಅವ್ರದ್ದು ಸೆಲೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೈಂಟಿ ಬಿಲೋನು ತುಂಬ ಕ್ಯಾಂಡಿಡೇಟ್ ಇದ್ದಾರೆ. ಇಲ್ಲಿ ನೋಡೋಣ, ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿರಿ, EWS ಕ್ಯಾಂಡಿಡೇಟ್ 88 ಸೆಲೆಕ್ಟ್ ಆಗಿದ್ದಾರೆ, ಮತ್ತು EWS 88.64. ಓಕೆ, ಹೀಗೆ ಈ ಒಂದು ಕಟ್ ಆಫ್ ಅಂಕ ಇಷ್ಟೇನಿಲ್ಲತ್ತಂತ ಹೇಳಕ್ಕೆ ಬರೋಲ್ಲ. ಮ್ಯಾಕ್ಸಿಮಮ್ 90+ ಇದ್ದವರು ಒಂದು ಸೆಲೆಕ್ಟ್ ಆಗೋ ಚಾನ್ಸಸ್ಸು ಪ್ರೊಬ್ಯಾಬ್ಲಿ ಹೆಚ್ಚಿರುತ್ತೆ. ಓಕೆ, ಈ ಬನ್ನಿ ಈ ಒಂದು 2023ರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿಲ್ಬೋದು ಇಲ್ಲಿ ಬನ್ನಿ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ದಿಸ್ ಇಯರ್ 2023
ಇದೇನು ಒಂದು 40,000ಕ್ಕಿಂತ ಅದಕ್ಕೇನು ಬಿಟ್ಟಾರಲ್ಲ, ಈ ಒಂದು ವರ್ಷದಲ್ಲಿ ಈ ಒಂದು ಸೈಕಲ್ನಲ್ಲಿ ಎಷ್ಟಿದು ಆತವಪ್ಪ ಫಾರ್ GM ಕ್ಯಾಂಡಿಡೇಟ್ ಎಷ್ಟಾಗ್ಬೋದು? ಮ್ಯಾಕ್ಸಿಮಮ್ ಎಲ್ಲರೂ ಅಪ್ಲೈ ಮಾಡಿರಿ. ಈಗ 80 ಇದ್ದವಪ್ಪ ಸೆಲೆಕ್ಟ್ ಆತಾನ ಆಗಲ್ಲ ಅಂತ ಏನಿಲ್ಲ. ಯಾಕೆಂದರೆ 80 ಇದ್ದವ ಒಂದು ಅಪ್ಲೈ ಮಾಡು ಆಫೀಸ್ನಲ್ಲಿ ಅವನೇ ಹೈಯೆಸ್ಟ್ ಇದ್ದಂದ್ರೆ ಅವನು ಸೆಲೆಕ್ಟ್ ಆಗ್ತಾನೆ, ಲಕ್ ಬೈ ಚಾನ್ಸ್ ಆಗ್ಬೋದು. ಸೊ ಇಲ್ಲಿ ಮ್ಯಾಕ್ಸಿಮಮ್ ಪ್ರೊಬ್ಯಾಬ್ಲಿ ಬೈ ಕನ್ಸಿಡರಿಂಗ್ ಪ್ರಿವಿಯಸ್ ಇಯರ್ ಕಟ್ ಆಫ್ ಒಂದು ಈ ಕಟ್ ಆಫ್ ಅಂಕಗಳೆಷ್ಟು? ಈ ಒಂದು 95 ನಿಯರ್ ಔಟ್ ಆಫ್ ಯಾರು ಇರ್ತಾರಲ್ಲ ಒಂದು ಈ GM ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗೋ ಚಾನ್ಸಸ್ ಹೆಚ್ಚಿಗಿರುತ್ತೆ. ಓಕೆ, ಅಂದರೆ 95 ಅರೌಂಡ್ 95 ಪ್ಲಸ್ ಆರ್ ಮೈನಸ್ 3 ಮಾರ್ಕ್ ಆರ್ 3 to 4 ಮಾರ್ಕ್. ಓಕೆ, ಅಂದರೆ 92, 93, 94, 95, 96, 97 ಇಷ್ಟೆಲ್ಲ ಇವು ಸೆಲೆಕ್ಟ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಅಂದ್ರೆ ಅರೌಂಡ್ 95 ಯಾರು ಇರುತ್ತಾರಲ್ಲ ಅವರು ಆ GM ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಮತ್ತು ಒ ಬಿ ಸಿನೂ ನಿಯರ್ 92, 95 ಓಕೆ, 92, 95 ಇದು ಕೂಡ ಪ್ಲಸ್ ಮೈನಸ್ 3 to 4 ಮಾರ್ಕ್. ಓಕೆ, ಪ್ಲಸ್ ಮೈನಸ್ 3 to 4 ಮಾರ್ಕ್. ಮತ್ತು EWS ಇದು ಕೂಡ ಒಂದು EWS ನೋಡ್ರಿ ಒಂದು 87 to 92 ನಿಲ್ಬೋದು. ಓಕೆ, ಪ್ಲಸ್ ಆರ್ ಮೈನಸ್ ಇದು 3 ಮಾರ್ಕ್ ಒಂದು ವೇರಿಯೇಷನ್ ಆಗ್ಬೋದು. ಓಕೆ, ನೆಕ್ಸ್ಟ್ ಎಸ್ ಸಿ ಎಷ್ಟು? ಇದು ಕೂಡ 85 to 90. ಓಕೆ, ST ಕೂಡ ಇದನ್ನು ಕೂಡ ಇದು ಒಂದು ಇದು ಕೂಡ ಒಂದು 85 to something 90 ಒಂದು ಕಟ್ ಆಫ್ ಆಗೋ ಚಾನ್ಸಸ್ ಇರುತ್ತೆ. ಇದೊಂದು ಪ್ರೊಬ್ಯಾಬಲ್ ಎಕ್ಸ್ಪೆಕ್ಟೆಡ್ ಮತ್ತು ನಿರೀಕ್ಷಿತ, ಇಷ್ಟೇ ನಿಲ್ಲುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಮತ್ತು ಪಿ ಡಬ್ಲ್ಯೂ ಡಿ ಕಮ್ಮಿ ನಿಲ್ಬೋದು. 80 ಪ್ಲಸ್ 82 ಒಂದು 85 ಇರ್ಬೋದು. 80 ಪ್ಲಸ್ 82, 85 ಓಕೆ, 82, 85 ನಿಲ್ಬೋದು. ಪ್ಲಸ್ ಆರ್ ಮೈನಸ್ 3 ಮಾರ್ಕ್ ಇದು ಕೂಡ ವೆರಿಫೈ ಆಗ್ಬೋದು. ಓಕೆ, ಸೊ ಇಲ್ಲಿ ನೀವು ಒಂದೇ ಒಂದು ಅಬ್ಸರ್ವ್ ಮಾಡಬೇಕಂದ್ರೆ ನೀವು ಯಾವ ಒಂದು ಆಫೀಸ್ನಲ್ಲಿ ಅಪ್ಲೈ ಮಾಡ್ತಿರಲಿ ಅದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಓಕೆ, ನಿಮ್ಮ ಆಫೀಸ್ನಲ್ಲಿ ಅಪ್ಲೈ ಮಾಡೋ ಎಲ್ಲ ವಿದ್ಯಾರ್ಥಿಗಳು ನಿಮ್ಗಿಂತ ಹೆಚ್ಚಿದ್ದಾರಂದ್ರೆ ಅವ್ರದ್ದು ಸೆಲೆಕ್ಟ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಇಲ್ಲಿ ನಿಮ್ಮದು ಒಂದು ಕೆಟಗರಿ ಮತ್ತು ನೀವು ಯಾವ ಒಂದು ಡಿವಿಷನ್ನಲ್ಲಿ ಯಾವ ಒಂದು ಆಫೀಸ್ನಲ್ಲಿ ಅಪ್ಲೈ ಮಾಡ್ತಾರಲ್ಲ ಸೊ ಅದು ಮ್ಯಾಟ್ರ್ ಆಗುತ್ತೆ. ತಿಳಿತಾ? ಈಗ ಇಲ್ಲಿ ನೋಡ್ರಿ 75 ಇದ್ದು ಸ್ಟೂಡೆಂಟ್ ಸೆಲೆಕ್ಟ್ ಆಗ್ತಾನತ್ತ ಮತ್ತು ಆಗಲ್ಲ ಅಂತ ಹೇಳಕ್ಕೆ ಬರೋಲ್ಲ. ಯಾಕಂದ್ರೆ ಈಗ ಒಂದು ಆಫೀಸ್ನಲ್ಲಿ 75 ಇದ್ದವನೇ ಇವನೇ ಹೈಯೆಸ್ಟ್ ಹಾಕಿದ್ದ, ಇವನು ಬಿಟ್ಟು ಯಾರೂ ಹಾಕಿಲ್ಲ. ಉಳ್ಕಿದವರೆಲ್ಲ ಇವನ್ಕಿಂತ ಕೆಳಗಿದ್ದವ್ರು ಹಾಕ್ಯಾರ. ಸೊ ಇವಂದು ಸೆಲೆಕ್ಟ್ ಆಗೋ ಚಾನ್ಸಸ್ ಇರ್ತೈತಿ. ಮತ್ತು 80 ಇದ್ದವಂದು ಆಗ್ಬೋದು, 85 ಇದ್ದವಂದು ಆಗ್ಬೋದು. ಓಕೆ, ಮ್ಯಾಕ್ಸಿಮಮ್ ಇಲ್ಲಿ ಒಂದು ಹಿಂದಿನ ವರ್ಷದ ನೋಡ್ಬೇಕಂದ್ರೆ 90 ಪ್ಲಸ್ ಇದ್ದವ್ರದ್ದು ಒಂದು ಸೆಲೆಕ್ಟ್ ಆಗೋ ಚಾನ್ಸಸ್ ಹೆಚ್ಚಿಗಿರುತ್ತೆ. ಬಟ್ ಪ್ರೊಬ್ಯಾಬ್ಲಿ ನೀವು ಈ ಒಂದು 75 ಒಂದು 80 ಪ್ಲಸ್ ಇದ್ದವರು, ಓಕೆ 80 ಪ್ಲಸ್ ಇದ್ದವರು ಅಪ್ಲೈ ಮಾಡ್ಬೋದು. ಯು ಕ್ಯಾನ್ ಟ್ರೈ ಇಟ್, ಬೈ ಚಾನ್ಸ್ ಯು ಕ್ಯಾನ್ ಸೆಲೆಕ್ಟೆಡ್. ಓಕೆ, ಬೈ ಚಾನ್ಸ್ ನೀವು ಸೆಲೆಕ್ಟ್ ಆದರೂ ಆಗ್ಬೋದು, ಏನು ಹೇಳೋಕ್ಕೆ ಬರೋದಿಲ್ಲ. ಓಕೆ, ಸೊ ಇಲ್ಲಿ 90 ಪ್ಲಸ್ ಒಂದು ಚಾನ್ಸಸ್ ಹೆಚ್ಚಿರುತ್ತೆ. ಓಕೆ, ಇದಿಷ್ಟು ಈ ಒಂದು 2023ರ ಈ ಒಂದು GDS ಹುದ್ದೆಗಳಾದ BPM ಮತ್ತು ABPM ಈ ಒಂದು ಹುದ್ದೆಗಳ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಥವಾ ನಿರೀಕ್ಷಿತ ಕಟ್ ಆಫ್ ಅಂಕಗಳ ಒಂದು ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.